ನಾವ್ ಇವತ್ತು ಬಂದಿದೀವಿ ಧರ್ಮಸ್ಥಳಕ್ಕೆ. ನೀವು ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೇಕು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂತೇಳಿ. ಬನ್ನಿ ಗಾಯ್ಸ್, ಇಲ್ಲಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದ್ರೆ ಬರೀ ಧರ್ಮಸ್ಥಳ ದೇವಸ್ಥಾನ ಅಷ್ಟೇ ಅಲ್ಲ, ಇನ್ ಬೇರೆ ಏನೆಲ್ಲ ನೋಡ್ಬೋದು ಅಂತ ನೋಡ್ಕೊಂಡ್ ಬರೋಣ. ಬನ್ನಿ ಗಾಯ್ಸ್, ಹೋಗೋಣ. ಬನ್ನಿ ಗಾಯ್ಸ್, ಅಕ್ವೇರಿಯಂಗಳು ನೋಡೋಣ ಯಾವ ತರ ಇದೆ. ಇಲ್ಲಿ ಫಿಶ್ಗಳೆಲ್ಲ ಇದೆ, ಮತ್ತೆ ತುಂಬಾ ಚೆನ್ನಾಗಿ ಗಾರ್ಡನ್ ಎಲ್ಲ ಇದೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಫುಲ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಫುಲ್ ಸ್ಟ್ಯಾಚ್ಯೂಗಳಿದಾವೆ. ಇದು ಶಿವ, ಇಲ್ಲೊಂದು ಸ್ಟ್ಯಾಚ್ಯೂ, ಇಲ್ಲಿ ಋಷಿ ಮುನಿಗಳು ಯಾರ್ದೋ ಸ್ಟ್ಯಾಚ್ಯೂಗಳಿದಾವೆ. ಆ ಕಡೆ ಯಾರೋ ಇಬ್ರು ಗಂಗೆ ತುಂಗೆನ ಯಾರೋ ಇದ್ದಾರೆ, ಯಾರು ಅಂತೇಳಿ. ಇಲ್ಲಿ ಫುಲ್ ಪ್ರಾಪರ್ ಆಗಿ ಇಲ್ಲೊಂದು ಕುತ್ಕೊಳ್ಳೋದಕ್ಕೂ ಫುಲ್ ಇಲ್ಲಿ ಜಾಗ ಮಾಡಿದ್ದಾರೆ ಗೈಸ್. ಇಲ್ಲೆಲ್ಲ ಫುಲ್ ಜನ ಕುತ್ಕೊಂಡಿದ್ದಾರೆ ನೋಡಿ ಗೈಸ್. ಇಲ್ಲಿ ನೋಡಿ ಗಾಯ್ಸ್, ಫುಲ್ ಫಿಶ್ ಎಲ್ಲ ಇದೆ ಇದ್ರಲ್ಲಿ. ಇಲ್ಲಿ ಆಮೆ ಇದೆ ಗಾಯ್ಸ್, ಒಂದ್ 3-4 ಆಮೆಗಳಿದಾವೆ ಗಾಯ್ಸ್ ಇದ್ರಲ್ಲಿ. ಇಲ್ಲೊಂದು ಮೊಸಳೆ ಮೀನ್ ಇದೆ ಗಾಯ್ಸ್, ಮೊಸಳೆ ಮೀನು. ಮೊಸಳೆ ಮೀನು ಅದ್ಯಾವ್ದು ಮೊಸಳೆ ಮೀನು ಒಂದೇ ಕಡೆ ಇರೋಲ್ಲ, ಅದೇ ಒಂದೊಂದು. ಇದೆಲ್ಲ ಫುಲ್ ಶಾಸನಗಳು ಇಟ್ಟಿದ್ದಾರೆ ಗಾಯ್ಸ್. ಫುಲ್ ನೋಡಿ ಗಾಯ್ಸ್, ಗಣಪತಿ, ಇದು ಗಣಪತಿ. ಇಲ್ಲಿ ಯಾವ್ದೋ ದೇವರಿದೆ. ಹಾಗೆ ಹೋಗ್ತಾ ಇದ್ರೆ ಫುಲ್ ಇದೆ ಗಾಯ್ಸ್, ಇಲ್ಲಿ ಫುಲ್ ಸ್ಟ್ಯಾಚ್ಯೂಗಳು ಅಲ್ಲಿವರೆಗೂ ಇದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಇದೆ. ಇಲ್ಲೊಂದು ಯಾವುದೋ ಶಾಸನ ತರ ಏನೋ ಇಟ್ಟಿದ್ದಾರೆ ಗೈಸ್. ಫುಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಅಲ್ಲಿವರೆಗೂ ಇದೆ ಗೈಸ್. ಫುಲ್ ಎಂಡಿಂಗ್ ಪಾಯಿಂಟ್ ವರೆಗೂ ಫುಲ್ ದೇವ್ರಗಳ ಸ್ಟ್ಯಾಚ್ಯೂಗಳೇ ಇದೆ. ಫುಲ್ಲು ಎಲ್ಲ ಕಲ್ಲಿಂದ ಕೆತ್ತನೆ ಮಾಡಿರೋ ಆ ಥರದ್ದು ಸ್ಟ್ಯಾಚ್ಯೂಗಳೇ ಇರೋದು ಫುಲ್. ಬನ್ನಿ ಗೈಸ್, ನೆಕ್ಸ್ಟ್ ಹೋಗೋಣ ನಾವು. ಇಲ್ಲಿ ಶಾರದಾ ಮಂಟಪ ತರ ಮಾಡಿದ್ದಾರೆ ಗೈಸ್. ಫುಲ್ ಶಾರದಾ ಮಂಟಪ. ಅಲ್ಲೊಂದು ಶಾರದಾ ದೇವರಿದೆ ಸ್ಟ್ಯಾಚ್ಯೂ. ಇಲ್ಲಿ ಎರಡು ಸ್ಟ್ಯಾಚ್ಯೂಗಳು ಕಲ್ಲಿಂದ ಮಾಡಿರೋದು. ಇದ್ರಲ್ಲಿ ಮುಂಚೆ ಎಂಟ್ರಿ ಇತ್ತು ಗೈಸ್, ಆದ್ರೆ ಇವಾಗ ಫುಲ್ ಕ್ಲೋಸ್ ಮಾಡಿದಾರಂತೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಒಳಗ್ ಹೋಗ್ಬಾರ್ದು ಅಂತೇಳಿ. ಫುಲ್ ಜನಗಳೆಲ್ಲ ಫುಲ್ ಗಲೀಜ್ ಮಾಡ್ತಿದ್ರು ಅಂತೇಳಿ ಇವಾಗ ಎಂಟ್ರಿ ಇಲ್ಲ. ಅಕ್ವೇರಿಯಂ ನೋಡಿ ಗೈಸ್, ಅಕ್ವೇರಿಯಂ ಹತ್ರ ಬಂದಿದೀವಿ. ಈ ಫಿಶ್ ನೇಮ್ ಬಂದ್ಬಿಟ್ಟು ರೆಡ್ ಕಟೇಲ್ ಕ್ಯಾಟ್ ಫಿಶ್ ಅಂತ ಗೈಸ್. ನೋಡಿ A few moments later.
ಫಿಶ್ ಅಕ್ವೇರಿಯಂ ನೋಡಿದ್ವಿ ಗೈಸ್. ಇವಾಗ ನಾವು ಮಂಜುಷಾ ಮ್ಯೂಸಿಯಂಗೆ ಹೋಗ್ತಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಅಲ್ಲಿ ತುಂಬಾ ಚೆನ್ನಾಗಿದೆ ಗೈಸ್. ಎಲ್ಲ ತುಂಬಾ ಹಳೆ ಕಾಲದ ವಸ್ತುಗಳನ್ನೆಲ್ಲ ಫುಲ್ ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ನೋಡೋಣ ಬನ್ನಿ ಗೈಸ್ ಅಲ್ಲಿ. ನಮಗೊಂದೀಗ SDM ಯಾವ್ದಾದ್ರು ಸಂಸ್ಥೆಗಳಿಗೆ ಬರ್ತೀವಿ ಅಂತ ಹೇಳಿದ್ರೆ ನಮಗೊಂದು ಏನು ಬೆನಿಫಿಟ್ ಅಂದ್ರೆ ಜಸ್ಟ್ ನಮ್ದು ID ಕಾರ್ಡ್ ತೋರಿಸ್ಬಿಟ್ರೆ ಆಯ್ತು, ಎಲ್ಲ ಕಡೆನೂ ಫ್ರೀನೇ ಗೈಸ್. ಎಲ್ಲ ಕಡೆ ಎಂಟ್ರಿ ಫುಲ್ ಫ್ರೀನೇ ನಮಗೆ. ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ವೀರೇಂದ್ರ ಹೆಗ್ಡೆ ಅವ್ರದ್ದು ಮತ್ತೆ ಹೇಮಾವತಿ ಅಮ್ಮನವ್ರದ್ದು ನೀಟಿದ್ದಾರೆ ಸ್ಟ್ಯಾಚು. ಮೊದ್ಲಷ್ಟೇ ವೀರೇಂದ್ರ ಹೆಗ್ಡೆ ಅವ್ರದ್ದಷ್ಟೇ ಇತ್ತು, ಇವ್ರದ್ದು ಕಾವಂದ್ರದಷ್ಟೇ ಇತ್ತು. ಈಗ ಹೇಮಾವತಿ ಅಮ್ಮನವ್ರದ್ದು ಮಾಡಿದಾರೆ ಗೈಸ್. ಮಾಡಿ 1 ವಾರ ಆಯ್ತೇನೋ ಅಷ್ಟೇ. ಫುಲ್ ಇದು ಸಿಲಿಕಾನ್ ಇಂದ ಮಾಡಿರೋದು. ನೋಡಿ ಗೈಸ್, ಆಗಿನ ಕಾಲದ ಕಾಣಿಕೆ ಉಂಡಿ ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಇದು ತುಲಾಭಾರ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಗೈಸ್. ಫುಲ್ ಪ್ರಾಪರ್ ಎಲ್ಲ ಹಳೇದು ಏನೆಲ್ಲ ಇರುತ್ತಲ್ಲ ಅದೇ ಗೈಸ್ ಇಲ್ಲಿ ಇರೋದು. ಹಳೆ ಹಳೆ ಕಾಲದ್ದು ಐಟಮ್ಸ್ ಇರೋದು. ಇದೆಲ್ಲ ಫುಲ್ ಈಗ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ಲ ಗೈಸ್, ಆ ತರದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಗಂಟೆ, ಆಮೇಲೆ ದೀಪ, ಆ ತರದ್ದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಫುಲ್. ಇದೆಲ್ಲ ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ತಾಮ್ರದ್ದು, ಇದೆಲ್ಲ ಇಲ್ಲಿ ಗೈಸ್. ಇದೆಲ್ಲ ಫುಲ್ ಆರತಿಗಳು ಗೈಸ್, ದೇವರಿಗೆಲ್ಲ ಯೂಸ್ ಮಾಡ್ತೀವಲ್ಲ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆರತಿಗಳಿದಾವೆ ಗೈಸ್. ಇದು ಒಂದು ದೀಪ ಗೈಸ್ ಇಲ್ಲಿ ಒಂದಿರೋದು. ಇದೆಲ್ಲ ದೀಪಗಳು ಗೈಸ್. ಇದಿಲ್ಲೆಲ್ಲ ಇರೋದು ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆರತಿಗಳು. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ದೊಡ್ಡ ದೊಡ್ಡ ದೀಪಗಳೆಲ್ಲ ಇದೆ. ಈ ಮ್ಯೂಸಿಯಂ ಒಳಗಿರೋ ಫ್ಯಾನ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಿದೆ. 2 ಇದಾವೆ ಗಾಯ್ಸ್. ಸಾಕು. ಇದು ದೀಪನೇ ಗಾಯ್ಸ್, ಹೆಂಗಿದೆ ಫುಲ್ ದೊಡ್ಡದು ಗಾಯ್ಸ್. ಇಲ್ಲಿ ಫುಲ್ ನಿಮಗೆ ಇದೇ ಕಾಣೋದು ಮೂರ್ತಿಗಳು. ಎಲ್ಲ ದೇವ್ರ ಮೂರ್ತಿಗಳಿದಾವೆ, ಎಲ್ಲ ತಾಮ್ರ, ಎಲ್ಲ ಲೋಹಗಳ ಮೂರ್ತಿ. ಇದೆಲ್ಲ ಫುಲ್ ಇಲ್ಲಿ ಬುದ್ಧನ್ ಮೂರ್ತಿಗಳಿದೆ ಗೈಸ್ ಫುಲ್. ಇದು ಜನಾರ್ದನ ದೇವ್ರ ಗೈಸ್. ಒಂದೊಂದ್ ದೇವ್ರಗಳ ಹೆಸರು ಅಷ್ಟೇ ಗೊತ್ತಿರೋದು, ಫೈಂಡ್ ಔಟ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ಕೊಂಡು ಗೋಪಾಲ ಕೃಷ್ಣ ದೇವ್ರಂತ ಇದು ಗೈಸ್. ಇಲ್ಲಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಶಂಖಗಳಿದಾವೆ ಗೈಸ್. ಫುಲ್ ಡಿಫ್ರೆಂಟ್ ಡಿಫ್ರೆಂಟ್. ಇಲ್ಲಿ ಶೆಲ್ಸ್ ಅಂತಾರಲ್ಲ, ಇದು ಆಮೆದು ಮೇಲಿನ ಚಿಪ್ಪು ಗೈಸ್. ಅದ್ರ ಮೇಲೆ ಫುಲ್ ಡ್ರಾ ಮಾಡಿದ್ದಾರೆ.
ಎಲ್ಲಿ ಅಂತ ಹೇಳಿದ್ರೆ ನೋವಾಸ್ ಆರ್ಕ್ ಮೊಘಲ್ ಫುಲ್ ಪ್ರಳಯ ಆದಾಗ ಆ, ಎಲ್ಲ ಜನರೆಲ್ಲ ಹೋಗ್ತಿರೋದು ಹಡಗಲ್ ಹತ್ಕೊಂಡು ಅದನ್ನ ಆ ಚಿತ್ರನ ಇದ್ರ ಮೇಲೆ ಫುಲ್ ಡ್ರಾ ಮಾಡಿದ್ರು ಸರ್. ಇಲ್ಲಿ ಫುಲ್ ಸ್ಟ್ಯಾಚು ದೇವ್ರದ್ದೆಲ್ಲ ಕಲ್ಲಿಂದ ಮಾಡಿರೋದು ಫುಲ್ ಎಲ್ಲ ಶಿಲೆಗಳನ್ನ ಇಟ್ಟಿರೋದು. ಇದು ರಾಜಸ್ಥಾನದವ್ರು ಯೂಸ್ ಮಾಡೋ ಎತ್ತಿನ ಗಾಡಿ ಅಂತ ಇದೇ ತರ ಇರುತ್ತಂತೆ. ರಾಜಸ್ಥಾನದಲ್ಲೆಲ್ಲ ಯೂಸ್ ಮಾಡೋದು ಎತ್ತಿನ ಗಾಡಿ ಸೇಮ್ ಇದೇ ತರ ಇರುತ್ತಂತೆ. ಕೆಲವೊಬ್ರೆಲ್ಲ ಧರ್ಮಸ್ಥಳಕ್ಕೆ ಬರ್ತಾರೆ, ಬಟ್ ಆದ್ರೆ ಈ ಪ್ಲೇಸ್ಗಳ್ದವ್ರಿಗೆ ವಿಷಯಗಳೇ ಗೊತ್ತಿರಲ್ಲ ಈ ತರ ಇದೆ ಅಂತೇಳಿ. ಆ ವಿಷಯಕ್ಕೋಸ್ಕರನೇ ಮಾಡಿರೋದು. ಈಗ ತುಂಬಾ ಜನ ನೋಡಿರ್ತಾರೆ, ಆದ್ರೆ ಕೆಲವೊಬ್ರಿಗೆ ಈ ತರ ಪ್ಲೇಸ್ ಇದೆ ಅನ್ನೋದೇ ಗೊತ್ತಿರಲ್ಲ ಗೈಸ್. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು ನಾನು. ಇದ್ ನೋಡಿ ಗೈಸ್, ಇದು ರಿಯಲ್ ತಿಮಿಂಗ್ಲದ ಮೂಳೆ ಗೈಸ್. ಇದು ತಿಮಿಂಗ್ಲದ್ ರಿಯಲ್ ಮೂಳೆ ಗೈಸ್. ಇದ್ ನೋಡಿ ಗೈಸ್, ತುಳು ಶಾಸನ ಅಂತೆ, 15ನೇ ಶತಮಾನದ ತುಳು ಶಾಸನ. ಇಲ್ಲಿ ಫುಲ್ ಚಿಕ್ಕ ಭಗವದ್ಗೀತೆ ಮತ್ತೆ ರಾಮಾಯಣ ಇದೆ ನೋಡಿ ಗೈಸ್. ಎಷ್ಟು ಚಿಕ್ಕ ಬುಕ್ ಇಂಗ್ಲಿಷ್. ಕುರಾನ್ ನೋಡಿ ಗೈಸ್, ಎಷ್ಟು ಸಣ್ಣದಿದೆ ಇಲ್ಲಿ. ಕುರಾನ್ ಫುಲ್ ಸಣ್ಣ ಬುಕ್ ಗೈಸ್. ಇದೆಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡಿ ಪೆನ್ ಮತ್ತೆ ಪೆನ್ಸಿಲ್ ಅದೆಲ್ಲ ನೋಡಿ ಜಾಮೆಟ್ರಿ ಬಾಕ್ಸ್ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತೀನಿ. ಇಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ವಸ್ತುಗಳನ್ನು ಪ್ರಾಪರ್ ಯಾವ ತರ ಕ್ಲೀನ್ ಮಾಡ್ತಾರೆ, ಯಾವ ತರ ಜೋಡಿಸ್ತಾರೆ ಅಂತ ಫುಲ್ ಇನ್ಫಾರ್ಮೇಶನ್ ಇದೆ ಇಲ್ಲಿ. ಇಲ್ಲಿ ಫುಲ್ ಪೇಂಟಿಂಗ್ ಇದೆ guys. ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ, ರಾಜರದ್ದು ಎಲ್ಲ ಪೇಂಟಿಂಗ್ ಫುಲ್. ಇಲ್ಲೆಲ್ಲ ದೇವ್ರು ಪೇಂಟಿಂಗ್ ಇದೆ guys. ಇಲ್ಲೆಲ್ಲ ಇದಕ್ಕೆ ಪೆಡಲ್ ಹಾರ್ಪ್ ಅಂತಾರ ಅಂತ ನೋಡಿ guys. ಕನ್ನಡದಲ್ಲಿ ತಂತಿವಾದ್ಯ ಅಂತಾರೆ. ವೈಲಿನ್ಗಳಿದಾವೆ guys ಇಲ್ಲಿ. ಇಲ್ಲಿ ಪಿಯಾನೋಗಳಿದಾವೆ guys ನೋಡಿ, 3 ಪಿಯಾನೋ ಇದಾವೆ. ಇಲ್ಲೆಲ್ಲ ಫುಲ್ ಹಳೆ ಕಾಲದ ಗ್ರಾಮಫೋನ್ಗಳೆಲ್ಲ ಇದಾವೆ. ಹಾಡೆಲ್ಲ ಪ್ಲೇ ಮಾಡೋದೆಲ್ಲ ಇದೆ ಹಳೆ ಕಾಲದೆಲ್ಲ ಫುಲ್. ಇಲ್ಲಿ ಫುಲ್ ರೇಡಿಯೋಗಳಿದಾವೆ, ಫುಲ್ ರೇಡಿಯೋ. ಇಲ್ಲ ನೋಡಿ guys, ಅಲ್ಲೂ ಫುಲ್ ರೇಡಿಯೋಗಳಿದಾವೆ. ಪ್ರೊಜೆಕ್ಟರ್ ನೋಡಿ guys, ಫಿಲ್ಮ್ ಪ್ಲೇ ಮಾಡೋದು. ಮುಂಚೆ ಇದನ್ನ ಫುಲ್ ಪ್ಲೇ ಮಾಡಿ ತೋರಿಸ್ತಿದ್ರು, ಇವಾಗ ಟಿವಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಗೈಸ್, ಫುಲ್ ಓಲ್ಡ್ ಕ್ಯಾಮ್ರಾಗಳು ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ.
ಇಲ್ಲಿ ಫುಲ್ ಕ್ಯಾಮ್ರಾಗಳಿದಾವೆ. ಮೇಲ್ಗಡೆ ಫುಲ್ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಇಸ್ವಿ ಕ್ಯಾಮ್ರಾಗಳು ಅಂತ. ಇಲ್ಲಿ ಈ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿರೋದು ಹಾಕಿದ್ದಾರೆ ನೋಡಿ guys, ಯಾವ ತರ ಬಂದಿದೆ. ಅವಾಗಿನ ಕಾಲದ್ದೆಲ್ಲ ಫುಲ್ ಬ್ಯಾಡ್ಜಸ್ಗಳಿದಾವೆ ಇಲ್ಲಿ. ಫುಲ್ ಪೊಲೀಸಿಗೆ ಕೊಡ್ತಿದ್ರಲ್ಲ ಆ ಬ್ಯಾಡ್ಜಸ್ ಎಲ್ಲ ಇದೆ. ಇಲ್ಲೊಂದು ಧರ್ಮಸ್ಥಳದ ಬ್ಯಾಡ್ಜ್ ಇದೆ ನೋಡಿ ಗೈಸ್. ಇದು ಟೈಲರಿಂಗ್ ಮಿಷಿನ್ ನೋಡಿ ಗೈಸ್ ಹೆಂಗಿದೆ. ಎಲ್ಲ ಫುಲ್ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಫುಲ್ ಇಟ್ಟಿದ್ದಾರೆ ಇಲ್ಲಿ. ಎಲ್ಲ ಟೈಲರಿಂಗ್ ಮಿಷಿನ್ಸ್. ಇದೆಲ್ಲ ಓಲ್ಡ್ ಕಾಯಿನ್ಸ್ ಗೈಸ್, ಯೂಸ್ ಮಾಡ್ತಿದ್ರಲ್ಲ ಮುಂಚೆ ಎಲ್ಲ. ಈ ಮ್ಯೂಸಿಯಂ ನೀವು ಇಲ್ಲಿಗೆ ಬಂದು ನೋಡಿದ್ರೇನೆ ಚೆನ್ನಾಗಿ. ನಾವ್ ಇದನ್ನು ಫುಲ್ ವಿಡಿಯೋ ಹಾಕೋದಕ್ಕೆ ಹೋದ್ರೆ 1 ಗಂಟೆ ಆದ್ರೂ ಮುಗಿಯಲ್ಲ. ಇದು ಫುಲ್ ನಾವು ತೋರ್ಸೋದಾದ್ರೆ ನಿಮಗೆ ಮೇಲಿನ ಮೇಲೆ ತೋರಿಸ್ತಿರೋದು ಗೈಸ್ ಈ ವಿಡಿಯೋದಲ್ಲಿ ನಾವು. ಇಲ್ಲೆಲ್ಲ ಫುಲ್ ಐರನ್ ಬಾಕ್ಸ್ ಇದೆ ನೋಡಿ ಗೈಸ್. ಇಲ್ಲಿ ಫುಲ್ ಸ್ಟವ್ಗಳಿದೆ. ಇಲ್ಲೆಲ್ಲ ಫುಲ್ ಟೈಪ್ ಮಾಡಕ್ಕೆ ಯೂಸ್ ಮಾಡ್ತಿದ್ದು. ಇಲ್ಲೆಲ್ಲ ಫುಲ್ ಫರ್ನಿಚರ್ಸ್. ಇದು ನೋಡಿ ಗೈಸ್ ತೊಟ್ಲು. ಇಲ್ಲಿ ಬುದ್ಧ ದೇವರು ಮಲ್ಕೊಂಡಿರೋ ಸ್ಟ್ಯಾಚುಗಳಿದಾವೆ ನೋಡಿ ಗೈಸ್. ಗೊಂಬೆ ಆಟ ಎಲ್ಲ ಮಾಡ್ತಾರಲ್ಲ. ಇದು ತಿರುಪತಿ ದೇವರಿಂದ ಪಂಚೆ ಅಂತ ರಿಯಲ್ ಆಗಿ ಒಂದ್ಸಲಿ ಉಡ್ಸಿರೋ ಪಂಚೆ ಇದು ತಿರುಪತಿ ದೇವರಿಗೆ. ಇದನ್ನ ನೀವು ಫಿಲ್ಮಲ್ಲೆಲ್ಲ ನೋಡಿರ್ತೀರ, ಇದ್ರೊಳಗೆ ಕುತ್ಕೊಂಡು ಇಲ್ಲೆಲ್ಲ ಜನಗಳೆಲ್ಲ ಎತ್ಕೊಂಡು ಹೋಗೋ ಅಂಥದ್ನ ಇದ್ರೊಳಗೆ ಕುತ್ಕೊಂಡು. ಇದೆಲ್ಲ ಫುಲ್ ದೇವರಿಂದ ಕಲ್ಲಿಂದ ಮಾಡಿರೋ ಕೆತ್ತನೆ ಮಾಡಿರೋ ಅಂತ ದೇವ್ರಗಳ್ದೆಲ್ಲ ಶಿಲೆ ಇದಾವೆ ಫುಲ್.
ಇದೆಲ್ಲ ಬೀಗಗಳಿದಾವೆ ನೋಡಿ guys. ಇದು ಫುಲ್ ಮೈಸೂರು ಅರಮನೆ. ಇದು ಫುಲ್ ಬೆಂಕಿ ಕಡ್ಡಿಗಳಿಂದನೇ ಮಾಡಿರೋದು ಫುಲ್. ಇದು ಮೈಸೂರು ಸರ್ಕಲ್ ಗೈಸ್, ಗೊತ್ತಿರ್ಬೋದು ನಿಮಗೆಲ್ಲ. ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ನೆಕ್ಸ್ಟ್ ಕೂಡ ಈಗ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರ್ತೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಜೆಸ್ಟ್ ಮಾಡಿ ನೋಡೋದಕ್ಕೆ. ಥ್ಯಾಂಕ್ ಯು ಗೈಸ್.